ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತೀವ್ರ ಮುಖಭಂಗ ಆಗಿದೆ. ನೊಬೆಲ್ ಪ್ರಶಸ್ತಿ ಏನಿತ್ತು ಅದು ಕೈ ತಪ್ಪಿದ ಬೆನ್ನಲ್ಲೇ ಟ್ರಂಪ್ ಮೊದಲ ಬಾರಿಗೆ ಈಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತೀವ್ರ ಮುಖಭಂಗ ಆಗಿದೆ. ಯಾಕಂದರೆ ನೊಬೆಲ್ ಶಾಂತಿ ಪ್ರಶಸ್ತಿ ಏನಿತ್ತು ಅದು ಕೈ ತಪ್ಪಿರೋದ್ರಿಂದ ಅವರು ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ನೊಬೆಲ್ ಪ್ರಶಸ್ತಿ ವಿಜೇತೆ ಮರಿಯಾ ನನಗೆ ಕರೆ ಮಾಡಿದ್ರು, ನಾನು ಇದನ್ನು ಗೌರವಾರ್ಥವಾಗಿ ಸ್ವೀಕರಿಸಿದ್ದೇನೆ, ನನಗೆ ಯಾವುದೇ ಬೇಜಾರಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಈ ವೇಳೆ ಪ್ರಶಸ್ತಿ ನನಗೆ ಕೊಡಿ ಎಂದು ನಾನು ಹೇಳಿಲ್ಲ, ನನಗೆ ಕೊಡಿ ಅಂತ ಹೇಳಿರಲಿಲ್ಲ. ಮರಿಯಾ ಕೊರಿನಾ ಮಚಾಡೋ ಏನಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರದ್ದು. ನೊಬೆಲ್ ಕೈ ತಪ್ಪಿರುವ ಬಗ್ಗೆ ಟ್ರಂಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇದರಿಂದ ಸ್ವಲ್ಪ ಮುಖಭಂಗ ಆದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಹಿಂದೆ ಅವರು ಹೇಳ್ಕೊಂಡಿದ್ರು ನೊಬೆಲ್ ಶಾಂತಿ ಪ್ರಶಸ್ತಿ ನನಗೆ ದೊರೆಯಬಹುದು ಅಂತ. ಆದರೆ ಅವರು ನಿರೀಕ್ಷೆ ಮಾಡಿದ ರೀತಿ ಆಗಲಿಲ್ಲ, ಬೇರೆ ಅವರಿಗೆ ಹೋಯಿತು. ಆದರೆ ಈ ಒಂದು ಏನು ಪ್ರಶಸ್ತಿ ಬಂದಿದೆ, ಮರಿಯಾ ಅವರು ಏನು ತಗೊಂಡಿದ್ದಾರೆ, ಅವರು ನನಗೆ ಕರೆ ಮಾಡಿದರು, ನಾನು ಅವ್ರ ಜೊತೆ ಮಾತನಾಡಿದ್ದೀನಿ, ಅವ್ರಿಗೆ ಬಂದಿರೋದು ನನಗೆ ಖುಷಿನೇ, ನನಗೆ ಯಾವುದೇ ರೀತಿಯಾದ ಬೇಜಾರಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಏನಿದ್ದಾರೆ ಮರಿಯಾ ಕೊರಿನಾ ಮಚಾಡೋ ಏನಿದ್ದಾರೆ, ಅವರು ತುಂಬ ಒಳ್ಳೆಯ ಒಂದು ಮನಸ್ಥಿತಿ ಇರುವಂಥವರು, ಒಳ್ಳೆಯ ವ್ಯಕ್ತಿತ್ವ ಇರುವಂಥವರು. ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರೋದು ನಿಜಕ್ಕೂ ಕೂಡ ಒಪ್ಕೋತೀನಿ, ನನಗೆ ಕೂಡ ಖುಷಿಯಾಗಿದೆ. ಅವರು ನನಗೆ ಕರೆ ಮಾಡಿದರು, ಮಾತನಾಡಿದರು, ನಾನು ಕೂಡ ಅವ್ರ ಜೊತೆ ಮಾತನಾಡಿದ್ದೀನಿ. ಈ ಒಂದು ವಿಚಾರಗಳನ್ನು ಎಲ್ಲವನ್ನು ಕೂಡ ಮಾತನಾಡಿದ್ದೀವಿ. ನಿಮಗೇನು ಪ್ರಶಸ್ತಿ ಬಂದಿದೆ ನೊಬೆಲ್ ಪ್ರಶಸ್ತಿ, ಅದಕ್ಕೆ ಅಭಿನಂದನೆಗಳನ್ನು ಕೂಡ ನಾನು ಹೇಳಿದ್ದೀನಿ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಏನು ಚರ್ಚೆ ಆಗ್ತಾ ಇತ್ತು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಮರಿಯಾ ಕೊರಿನಾ ಮಚಾಡೋ ಏನಿದ್ದಾರೆ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಬಂದಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಗುತ್ತೆ ಅಂತ ಹೇಳಿಕೊಂಡಿದ್ರು ಅವರು ಕೆಲವೊಂದು ಬಾರಿ, ಅದೇ ರೀತಿಯಲ್ಲಿ ಇತ್ತು. ಆದರೆ ಅವರು ನನಗೇ ಕೊಡಿ ಅಂತ ನಾನು ಕೇಳಿರಲಿಲ್ಲ, ಹೇಳ್ಕೊಂಡೂ ಇರಲಿಲ್ಲ. ಆದರೆ ಇವರಿಗೆ ಮರಿಯಾ ಅವರಿಗೆ ಬಂದಿರುವಂತಹ ಒಂದು ಪ್ರಶಸ್ತಿಯಿಂದ ನನಗೂ ಕೂಡ ಖುಷಿಯಾಗಿದೆ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ಅವರು ನನಗೆ ಮಾತಾಡಿದ್ದಾರೆ. ಈ ಒಂದು ವಿಚಾರದಲ್ಲಿ ನನಗೆ ಯಾವುದೇ ರೀತಿಯಂತಹ ಮನಸ್ತಾಪ ಆಗಲಿ ಬೇಜಾರಾಗಲಿ ಏನೂ ಕೂಡ ಇಲ್ಲ ಅನ್ನೋಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಟ್ವೀಟ್ ಮೂಲಕ. ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಗೊಂದಲ ಬೇಡ, ಯಾರೂ ಕೂಡ ನನಗೆ ಬೇಜಾರಾಗಿದೆ ನೋವಾಗಿದೆ ಅಂತ ಭಾವಿಸೋದು ಕೂಡ ಬೇಡ. ಯಾರಿಗೆ ಪ್ರಶಸ್ತಿ ದೊರಕಿರುತ್ತೋ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಒಂದು ಮುಕ್ತ ಮನಸ್ಸಿನಿಂದ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ಯಾರಿಗೆ ಪ್ರಶಸ್ತಿ ಬಂದರೂ ಕೂಡ ಅದನ್ನು ಗೌರವಿಸಬೇಕು. ಅದೇ ರೀತಿಯಲ್ಲಿ ನಾನು ಗೌರವಿಸ್ತಿದ್ದೇನೆ. ಮರಿಯಾ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥವರು, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇರುವಂಥವರು, ಅವರಿಗೆ ನನ್ನ ಅಭಿನಂದನೆ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ನೊಬೆಲ್ ಪ್ರಶಸ್ತಿಯ ವಿಚಾರವಾಗಿ. ಅದೇನೇ ಇದ್ರೂ ಊಹಾಪೋಹ ಮಾತುಗಳಿದ್ರೂ ಕೂಡ ಅವೆಲ್ಲ ಸೈಡಿಗಿಡಿ, ನಾವಿಬ್ಬರು ಚೆನ್ನಾಗಿದ್ದೀವಿ, ಮಾತಾಡಿದ್ದೀವಿ, ಈ ಒಂದು ವಿಚಾರದಲ್ಲಿ ಒಂದು ಕ್ಲಾರಿಟಿ ಇದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ನೊಬೆಲ್ ಪ್ರಶಸ್ತಿ ಏನಿದೆ ಈ ಒಂದು ವಿಚಾರವಾಗಿ ಅವರು ಹೇಳಿಕೆಯನ್ನು ಹೇಳಿರುವಂಥದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.